ಕಿತ್ತಾಕ್ಬಿಟ್ಟ ಅದು ಫುಲ್ಲು. ಏನು ಕಟ್ ಮಾಡ್ತಾ ಇದೆಯಾ? ತುಳಸಿ ಬೆಳೆದಿರೋದು. ಈ ತುಳಸಿನ ಸುಮಾರು ಟೀಯಿಂದ ಹಿಡಿದು ನಾವು ಇದು ಚೆನ್ನಾಗೆ ನೀರಿನಲ್ಲಿ ಕುದಿಸಿ ಇದರ ಹಾವಿಯಿಂದ ಆಗಿರ್ಬೋದು ಅಥವಾ ನೀರು ಕುದಿಸಿದಾಗಿರ್ಬೋದು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆ್ಯಂಟಿಬಯೋಟಿಕ್ ಥರ ಬಾಡಿ ಕೆಲಸ ಮಾಡುತ್ತೆ. ಕೆಮ್ಮು, ಕಫ, ನೆಗಡಿ ನಾವು ಇಟ್ಕೊಂಡು ಅಥವಾ ಇದನ್ನು ಚೆನ್ನಾಗಿ ಉಣಿಸ್ಬಿಟ್ಟು ಈ ಎಲೆ ಪೌಡ್ರನ್ನ ನಾವು ಬಿಸಿನೀರು ಹಾಕ್ಕೊಂಡು ಕೂಡ ಕುಡಿಬೋದು, ಚೆನ್ನಾಗಿರುತ್ತೆ. ಎವ್ರಿ ಡೇ ಇದು ಟೀಗೆ ಆಲ್ಟರ್ನೇಟ್ ಆಗಿ ನಾವು ಯೂಸ್ ಮಾಡ್ತೀವಿ. ಗ್ರೀನ್ ಟೀ ಥರ, ತುಳಸಿ ಟೀ ಥರ, ತುಳಸಿ ಟೀ ಅಂತ ಕುಡಿಯೋದಲ್ವ? ಮಾಡ್ಬೋದು. ಹೌದು, ಬೆಳೆದಿದ್ದು ಫ್ರೆಶ್ ಆಗಿರುತ್ತಲ್ವಾ. ಸೊ ಇದು ಆಯುರ್ವೇದಿಕ್, ಹರ್ಬಲ್, ಸೊ ಎಲ್ಲ ರೀತಿ ಕೆಲಸ ಮಾಡುತ್ತಲ್ವ? ಅದ್ರ ಕೆಳಗೆ ಏನು ಇಟ್ಟಿದೆಯಾ? ಅದು ಬಸಳೆ ಸೊಪ್ಪು. ತೋರಿಸು. ಬಸಳೆ ಸೊಪ್ಪು ಇದೆಯಲ್ಲ, ಇದು ಅದು ಕೂಡ ತುಂಬ ಒಳ್ಳೆಯದು. ಬೆಂಗಳೂರಲ್ಲಿ ಇದನ್ನು ಮಾರ್ತಾರೆ ದುಡ್ಡಿಗೆ. ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ. ಹಳ್ಳಿಲಾದರೆ ಸುಮ್ಮನೆ ಅದನ್ನು ಮೇವು ಥರ ಸುಮ್ಮನೆ ಬಿಸಾಕ್ತಾ ಇರ್ತಾರೆ. ಹಳ್ಳಿ ಕಡೆ ಯೂಸ್ ಮಾಡಲ್ಲ. ಮಂಗಳೂರಿನಲ್ಲಿ ತುಂಬ ಯೂಸ್ ಮಾಡ್ತಾರೆ ಅದನ್ನು. ವಡೆ, ಬಜ್ಜಿಗೆ ಎಲ್ಲ ಮಾಡ್ತಾರಲ್ಲ. ಹೌದೌದು, ಸುಮಾರು ಐಟಮ್ ಮೊಸಪ್ಪು ಯೂಸ್ ಮಾಡ್ಬೋದು. ಸೊ ಇವೆಲ್ಲ ಹೆಲ್ತಿ, ನ್ಯಾಚುರಲ್ ಆಗಿ ತಿನ್ನುವಂಥ ಸೊಪ್ಪುಗಳು. ಏನು ಕೇಳ್ತಾ ಇದೆಯಾ? ಸೊ ಲೆಮನ್ ಗ್ರಾಸ್. ಈ ಲೆಮನ್ ಗ್ರಾಸ್ ಕೂಡ ನಾವು ಟೀ ಮಾಡ್ಕೊಂಡು ಕುಡಿಬೋದು. ಅಷ್ಟೇ, ಸೇಮ್ ಲೆಮನ್ ಸ್ಮೆಲ್ಲೇ ಇರುತ್ತೆ. ಫುಲ್ ಲೆಮನ್ ಸ್ಮೆಲ್ಲೇ ಇರುತ್ತೆ. ಇದು ಕೂಡ ಅಷ್ಟೇ, ಮಾಲ್ಸಲ್ಲೆಲ್ಲ ಸೇಲ್ ಮಾಡ್ತಾರೆ. ನಮ್ಮ ತೋಟದಲ್ಲಿ ಹಿಂಗೆ ಬೆಳೆಸಿದ್ದೀವಿ. ಬಂದಾಗೆಲ್ಲ ಒಂದು ಸ್ವಲ್ಪನೇ ಕಿತ್ಕೊಂಡು ಹೋದರೆ ಅರ್ಲಿ ಮಾರ್ನಿಂಗ್ ಬಿಸಿನೀರಲ್ಲಿ ಕಾಯಿಸಿ ಇದನ್ನು ಕುಡಿತಾ ಇದ್ರೆ, ಸೊ ಹಾಗೆ ನಿಂಬೆಹಣ್ಣು ಹಾಕಿ ಬಿಸಿನೀರು ಕುಡ್ದಂಗೆ ಇರುತ್ತೆ. ವೆಯ್ಟ್ ಲಾಸ್ಗೆ ಒಳ್ಳೇದಲ್ಲ ಇದು? ವೆಯ್ಟ್ ಲಾಸು ಮತ್ತು ಹೌದು, ವೆಯ್ಟ್ ಲಾಸ್ ಈ ಥರದಕ್ಕೆ. ಕಫ ಇದ್ದರೆ ಅದಕ್ಕೆಲ್ಲ ಒಳ್ಳೇದಲ್ವಾ? ಹೌದು ಹೌದು ಹೌದು. ಇದೆಲ್ಲ ಸಾಯಿ ಕುಟೀರ ಹಾರ್ವೆಸ್ಟು ಇವತ್ತು ನಾವು ಮಾಡಿದ್ದು. ತುಳಸಿ ಮತ್ತು ರಾಗಿ, ಪಾಲಕ್, ಸಬ್ಬಸಿಗೆ ಸೊಪ್ಪು, ಲೆಮನ್ ಗ್ರಾಸು, ಟೊಮೊಟೊ, ಬದನೆಕಾಯಿ ಮತ್ತು ಸಬ್ಬಸಿಗೆ ಸೊಪ್ಪು. ಸಾಯಿ ಕುಟೀರಕ್ಕೆ ಬರೋದು ನಮಗೊಂದು ಸಂತೋಷ. ಬಂದಾಗಲೆಲ್ಲ ಏನೋ ಒಂದು ತೊಗೊಂಡು ಹೋಗ್ತೀವಿ. ಹಾಗೆಯೇ ನೇಚರ್ನ ಎಂಜಾಯ್ ಮಾಡ್ತೀವಿ. ಸೊ ನಿಮಗೂ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದೇ ಒಂದು ನನ್ನ ಉದ್ದೇಶ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆ್ಯಕ್ಚುಲಿ ನೇಗಿಲೋಗಿ ಟ್ರ್ಯಾಕ್ಟರ್ ಆಗ್ಬೋದು, ಕೊಡ್ಲೆ ಯಾವತ್ತಿದ್ರು ಕೊಡ್ಲೇನೆ. ಯಾಕಂತ ಹೇಳಿದ್ರೆ ರೈತರಿಗೆ ಇದು ತುಂಬ ಮುಖ್ಯ. ಸೊ ಇದು ಏನೇ ಅಪ್ಡೇಟ್ ಆದರೂ ಕೂಡ ಇದು ಪರ್ಮನೆಂಟ್ ಆಗಿರುತ್ತೆ. ಸೊ ಇದು ನಮ್ಮ ರೈತರ ಆಯುಧ. ಈಗ ನೋಡಿ, ಎಲ್ಲ ಬೆಳಗ್ಗೆಯಿಂದ ಒಂದಷ್ಟು ಕೆಲಸ ಆಯಿತು. ಪೂರ್ತಿ ಬಾರ್ಡರ್ಸಲ್ಲಿ ಏನಿತ್ತು ಅಂದರೆ ಸೈಡ್ಸಲ್ಲಿದ್ದ ಎಲ್ಲ ಕಳೆನೂ ಕೂಡ ಕಿತ್ತಿದ್ದೀವಿ.
ಆಮೇಲೆ ನಮಗೆ ರೆಗ್ಯುಲರ್ ಆಗಿ ಬಂದಾಗ ಉಮೇಶ್ ಅವರು ಕೂಡ ಅವರು ಹೆಲ್ಪಿಂಗ್ ಅಂತ ಹೇಳಿ ಬರ್ತಾರೆ. ನೋಡಿ ಇಲ್ಲಿ ಉಮೇಶ್ ಅವರೇ ಬನ್ನಿ ಇಲ್ಲಿ. ಅವರು ಕೂಡ ಹೆಲ್ಪಿಂಗ್ ಅಂತ ಬಂದು ನಮಗೆ ಸ್ವಲ್ಪ ಸಹಾಯ ಮಾಡ್ತಾರೆ. ಸೊ ಅವರ ಸಹಾಯದ ಮೇಜರ್ ಸಹಾಯ ಅವ್ರದ್ದು ಇದು ಕ್ಲೀನ್ ಮಾಡೋ ಒಂದು ಇದರಲ್ಲಿ ಅದೆಲ್ಲ ಮಾಡಿ ಈಗ ಎಲ್ಲ ಪ್ಯಾಕ್ ಮಾಡಿದ್ದೀವಿ. ಸೊ ನಮ್ಮ ಫಾರ್ಮ್ನ ಮಣ್ಣು ಕೂಡ ತೊಗೊಂಡಿದ್ದೀವಿ ಟೆರೆಸಲ್ಲಿ ಯೂಸ್ ಮಾಡೋದಕ್ಕೆ. ಆ್ಯಂಡ್ ಬಸಳೆ ಸೊಪ್ಪು ಮತ್ತು ಇದೊಂದು ಲೆಮನ್ ಗ್ರಾಸು ಆ್ಯಂಡ್ ತುಳಸಿ ಇದೆ. ಇದು ನಮ್ಮ ಸ್ನೇಹಿತರು ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಹಂಚ್ತೀವಿ. ಯಾಕಂತ ಹೇಳಿದ್ರೆ ನಾವು ಸ್ವಂತ ಬೆಳೆದು ಸ್ನೇಹಿತರಿಗೆ ಹಂಚೋದಿದೆಯಲ್ಲ ಅದು ಭಾಳ ಖುಷಿ ಕೊಡುತ್ತೆ ಮನಸ್ಸಿಗೆ. ಸೊ ಈ ತೋಟದ ಕಾನ್ಸೆಪ್ಟೇ ಅದಿತ್ತು. ಯಾಕಂತ ಹೇಳಿದ್ರೆ ನಾವು ಒಬ್ಬರು ಬೆಳೆದ್ರೆ ಸ್ನೇಹಿತರು ನಾವೆಲ್ಲರೂ ಸೇರಿ ಎಲ್ಲರೂ ಹಂಚ್ಕೊಂಡು ತಿನ್ನಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಈ ನಮ್ಮ ಉದ್ದೇಶ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಭಾರತಿ ಪರಮೇಶ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಆಮೇಲೆ ತಪ್ಪದೇನೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಬೇಕಾಗುತ್ತೆ. ನಿಮ್ಮ ಸಪೋರ್ಟು ಎಷ್ಟಿರುತ್ತೋ ಅಷ್ಟು ಕೂಡ ನಾವು ನಿಮಗೆ ಡಬಲ್ ಒಳ್ಳೆ ವಿಡಿಯೋನ ಕೂಡ ಮಾಡಿಕೊಡ್ತೀವಿ.